ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ನಲ್ಲಿ ವ್ಯೂಸ್ನ ಇನ್ಕ್ರೀಸ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನ ಈಗ ಯೂಟ್ಯೂಬ್ನಲ್ಲಿ ಬರ್ತಾ ಇದ್ದಾರೆ. ಕನ್ನಡದಲ್ಲಿ ಬಂದಾದ್ಮೇಲೆ ವ್ಯೂಸ್ ಬರೋದಿಲ್ಲ ಜಾಸ್ತಿ, ಯಾಕಂದರೆ ಈಗ ಕಾಂಪಿಟೇಷನ್ ಇದೆ. ಯಾವುದೇ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿದರೂ ಕೂಡ ಚೆನ್ನಾಗಿರೋ ವೀಡಿಯೋಸ್ ಬರ್ತಾ ಇರುತ್ತೆ, ಅವೇ ಮೇಲೆ ಬರುತ್ತೆ. ಆದರೆ ನಿಮಗೆ ಕಂಟೆಂಟ್ ನಿಮ್ಮ ವೀಡಿಯೋಸ್ ಮೇಲೆ ಬರ್ತಾ ಇರಲ್ಲ, ವ್ಯೂಸ್ ಬರಲ್ಲ. ಹಾಗಾಗಿ ಭಾಳಷ್ಟು ಜನ ಏನು ಮಾಡ್ತಾರೆ, ಯೂಟ್ಯೂಬ್ನ ಕ್ವಿಟ್ ಮಾಡ್ತಾರೆ. ಯೂಟ್ಯೂಬಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಸರ್ವೈವ್ ಆಗಲ್ಲ, ಅರ್ನ್ ಮಾಡೋಕ್ಕಾಗಲ್ಲ, ಯೂಟ್ಯೂಬ್ ನಮಗಲ್ಲ ಅಂತೇಳಿ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಿಮಗೆ ಈ ಟಿಪ್ಸ್ನ ನಿಮಗೆ ತಿಳಿಸ್ತೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನೀವು ಖಂಡಿತ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು ಮತ್ತು ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಬರೋ ಥರ ಮಾಡ್ಬೋದು ಫ್ರೆಂಡ್ಸ್. ಫಸ್ಟ್ ಟಿಪ್ ಏನು ಅಂತಂದರೆ, ನಿಮ್ಮ ವೀಡಿಯೋಸ್ ಅಂದರೆ ನೀವು ಯಾವುದೇ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿ ಅದು ತುಂಬ ಚೆನ್ನಾಗಿರಬೇಕು, ಕಂಟೆಂಟ್ ತುಂಬ ಚೆನ್ನಾಗಿರಬೇಕು. ನಿಮ್ಮ ವೀಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಎಂಡ್ವರೆಗೂ ವೀಡಿಯೋ ನೋಡೋ ಥರ ಇರಬೇಕು. ಆ ಥರ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಫ್ರೆಂಡ್ಸ್. ನೀವು ಯಾವುದೇ ಟಾಪಿಕ್ ರಿಲೇಟೆಡ್ ಮಾಡಲಿ, ಯಾವುದೇ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ ಮಾಡಿ, ಆದರೆ ಕಂಟೆಂಟ್ ಮಾಡೋದು ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಭಾಳಷ್ಟು ಕಾಂಪಿಟೇಷನ್ ಇದೆ ಫ್ರೆಂಡ್ಸ್. ನೀವು ಯಾವುದೇ ಟಾಪಿಕ್ ಮೇಲೆ ವೀಡಿಯೋ ಮಾಡಿದ್ರು ಆ ಟಾಪಿಕ್ ಸರ್ಚ್ ಮಾಡಿದ್ರೆ 10 ವೀಡಿಯೋಸ್ ಬರುತ್ತೆ ಫ್ರೆಂಡ್ಸ್. ನೀವು ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ನಿಮಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಅವರು ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಫುಲ್ಲಾಗಿ ನಿಮ್ಮ ವೀಡಿಯೋ ಎಷ್ಟಿರುತ್ತೆ ಎಲ್ಲನೂ ನೋಡ್ತಾರೆ. ಒಂದು ವೇಳೆ ಕಂಟೆಂಟ್ ಚೆನ್ನಾಗಿರಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹೋಗ್ತಾರೆ. ಯಾವಾಗ ಸ್ಕಿಪ್ ಮಾಡ್ತಾರೆ ಆವಾಗ ನಿಮ್ಮ ವೀಡಿಯೋ ಮೇಲೆ ಬ್ಯಾಡ್ ಎಫೆಕ್ಟ್ ಬರುತ್ತೆ. ಆವಾಗ ಯೂಟ್ಯೂಬ್ ನಿಮ್ಮ ವೀಡಿಯೋನ ರೆಕಮೆಂಡ್ ಮಾಡಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಕಂಟೆಂಟ್ ತುಂಬ ಚೆನ್ನಾಗಿರಲಿ. ನೀವು ಏನು ಹೇಳ್ಬೇಕು ಅನ್ಕೋತೀರ ಆ ಒಂದು ವಿಷಯನ ತುಂಬ ಚೆನ್ನಾಗಿ ಹೇಳಿ, ಮತ್ತು ಜಾಸ್ತಿ ಹೊತ್ತು ಅದ್ರ ಬಗ್ಗೆ ಲೆಂದಿಯಾಗಿ ಹೇಳೋಕೆ ಹೋಗ್ಬೇಡಿ ಫ್ರೆಂಡ್ಸ್. ಇದು ಫಸ್ಟು. ಸೆಕೆಂಡ್ ಏನು ಅಂತಂದರೆ, ಕನ್ಸಿಸ್ಟೆಂಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿರಿ ಫ್ರೆಂಡ್ಸ್. ಕನ್ಸಿಸ್ಟೆಂಟ್ ಅಂತಂದರೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅಥವಾ 2 ದಿನಕ್ಕೊಮ್ಮೆ ವೀಡಿಯೋ ಅಪ್ಲೋಡ್ ಮಾಡೋದು. ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಈಕ್ವಲ್ ಆಗಿರ್ಬೇಕು ಫ್ರೆಂಡ್ಸ್. ಆ ರೀತಿ ಒಬ್ಬೊಬ್ರು ಏನು ಮಾಡ್ತಾರೆ, ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅಂತಂದರೆ ಒಂದು ವಾರ ಆದಮೇಲೆ ಅಪ್ಲೋಡ್ ಮಾಡ್ತಾರೆ, ಒಂದು ವಾರ ಆದಮೇಲೆ ಒಂದು 2-3 ಅಪ್ಲೋಡ್ ಮಾಡಿಬಿಡ್ತಾರೆ, ಆಮೇಲೆ ಒಂದು ತಿಂಗಳಾದಮೇಲೆ ಅಪ್ಲೋಡ್ ಮಾಡ್ತಾರೆ. ಈ ರೀತಿ ಮಾಡಿದರೆ ಯೂಟ್ಯೂಬ್ನಲ್ಲಿ ನೀವು ಸರ್ವೈವ್ ಆಗೋಕ್ಕಾಗಲ್ಲ ಮತ್ತು ವ್ಯೂಸ್ ಕೂಡ ಇನ್ಕ್ರೀಸ್ ಆಗಲ್ಲ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಯೂಟ್ಯೂಬ್ನಲ್ಲಿ. ನಿಮಗೆ ಆಗುತ್ತೆ ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ, ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿ. ಆಗಲ್ಲ ಅಂತಂದರೆ 2 ಡೇಸ್ಗೆ ಒಂದಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕು. ಈಗ ಭಾಳ ಯೂಟ್ಯೂಬಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಯಾರು ಕನ್ಸಿಸ್ಟೆನ್ಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವ್ರ ಚಾನಲ್ ಪ್ರಮೋಟ್ ಮಾಡ್ತಾ ಇರುತ್ತೆ ಯೂಟ್ಯೂಬ್ನಲ್ಲಿ. ಮತ್ತು ಯಾರು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಡೈಲಿ, ಅವ್ರ ವೀಡಿಯೋಸ್ಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ನೀವು ಸ್ವಲ್ಪ ದಿನ, ಒಂದು 2 ತಿಂಗಳು 3 ತಿಂಗಳ ಕನ್ಸಿಸ್ಟೆನ್ಸಿ ಆಗಿ ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ನೀವು ಬಿಟ್ಟರೆ ಮತ್ತೆ ವ್ಯೂಸ್ ಡೌನ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಕನ್ಸಿಸ್ಟೆನ್ಸಿ ಭಾಳ ಇಂಪಾರ್ಟೆಂಟ್ ಇದೆ. ನಿಮಗೆ ಒಂದೇ ದಿನ ನೀವು 2-3 ವೀಡಿಯೋ ಮಾಡಿದ್ರಿ ಅಂತಂದರೆ ಅದನ್ನು ಶೆಡ್ಯೂಲ್ ಮಾಡ್ಬೋದು. ಇವತ್ತೊಂದು ವೀಡಿಯೋ, ನೆಕ್ಸ್ಟ್ ನಾಳೆ ಒಂದು ವೀಡಿಯೋಗೆ ಯಾವ ಟೈಮ್ಗೆ ಅಪ್ಲೋಡ್ ಮಾಡಬೇಕು ಅಲ್ಲಿ ಶೆಡ್ಯೂಲ್ ಮಾಡ್ಬೋದು. ಆ ಥರ ಮಾಡಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು ಫ್ರೆಂಡ್ಸ್. ಇದು ಎರಡನೇದು. ನೆಕ್ಸ್ಟು, ನಿಮ್ಮ ಆಡಿಯನ್ಸ್ಗೆ ನೀವು ಏನಂತಾರೆ, ಮರ್ಯಾದೆ ಕೊಡಬೇಕಾಗುತ್ತೆ. ಅವರು ಏನು ಕೇಳ್ತಾರೆ, ಅವರು ಏನಾದರೂ ಡೌಟ್ ಕೇಳಿದರೆ ಅವ್ರಿಗೆ ನೀವು ರಿಪ್ಲೈ ಮಾಡಬೇಕು, ಅವ್ರ ಡೌಟ್ನ ಕ್ಲಿಯರ್ ಮಾಡಬೇಕು. ಮತ್ತು ಅವರು ಯಾವುದೇ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಮಾಡಿ ಅಂದರೆ ಆ ಟಾಪಿಕ್ ರಿಲೇಟೆಡ್ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ವೀಡಿಯೋ ಮಾಡಬೇಕು. ಆವಾಗ ಅವರು ನಿಮಗೆ ಭಾಳ ಇಷ್ಟಪಡ್ತಾರೆ. ನೀವು ವೀಡಿಯೋ ಯಾವ್ದು ಅಪ್ಲೋಡ್ ಮಾಡ್ತಾರೆ ಖಂಡಿತವಾಗಿ ಅವರು ಆ ವೀಡಿಯೋನ ನೋಡ್ತಾರೆ. ಅದಕ್ಕಾಗಿ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವರು ಯಾವುದೇ ಡೌಟ್ ಇರಲಿ ಕ್ಲಿಯರ್ ಮಾಡಿ, ಅವ್ರಿಗೆ ಮನಸ್ಸು ನೋಯೋ ಥರ ಮಾಡಬಾರ್ದು ಫ್ರೆಂಡ್ಸ್. ಇದು ಭಾಳ ಇಂಪಾರ್ಟೆಂಟ್ ಇದೆ ಯೂಟ್ಯೂಬ್ನಲ್ಲಿ. ಯಾಕಂದರೆ ಅವರೇ ಇಂಪಾರ್ಟೆಂಟ್ ಇರುತ್ತೆ. ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂವರ್ಸ್ ಆಗಲಿ, ಅವರು ಎಷ್ಟು ಇನ್ಕ್ರೀಸ್ ಆಗುತ್ತೆ ನಿಮ್ಮ ಚಾನಲಲ್ಲಿ ಅಷ್ಟು ನಿಮಗೆ ಅರ್ನಿಂಗ್ಸ್ ಆಗುತ್ತೆ, ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂವರ್ಸ್ ಆಗಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು, ನೀವು ಕೀವರ್ಡ್ ರಿಸರ್ಚ್ನ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಯಾವ ಥರ ರಿಸರ್ಚ್ ಮಾಡೋದು ಅಂತಂದರೆ, ನೀವು ಯಾವುದೇ ಟಾಪಿಕ್ ರಿಲೇಟೆಡ್ ನೀವು ವೀಡಿಯೋ ಮಾಡಿದ್ರೆ ಅದರ ಬಗ್ಗೆ ಟೈಟಲ್ನ ತುಂಬ ಚೆನ್ನಾಗಿ ಬರೀಬೇಕು, ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರೀಬೇಕು, ಟ್ಯಾಗ್ಸ್ ಚೆನ್ನಾಗಿರೋ ರಿಲೆವೆಂಟ್ ಆಗಿ ಟ್ಯಾಗ್ಸ್ ಹಾಕಬೇಕು. ಮತ್ತು ಯಾವ ಥರ ಸರ್ಚ್ ಮಾಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ ಆ ಟಾಪಿಕ್ ರಿಲೇಟೆಡ್, ಅದೇ ಥರ ನೀವು ಟ್ಯಾಗ್ಸ್ ಹಾಕಬೇಕು. ಆ ಥರ ಹಾಕಿದರೆ ನಿಮಗೆ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ವೀಡಿಯೋ, ನಿಮ್ಮ ಚಾನಲ್ ಹೊಸದಾಗಿತ್ತು, ರೀಸೆಂಟಾಗಿ ನೀವು ಏನಾದರೂ ನಿಮ್ಮ ಚಾನಲ್ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ವ್ಯೂಸೇ ಬರಲ್ಲ ಫ್ರೆಂಡ್ಸ್. ಯಾಕಂದರೆ ನಿಮಗೆ ಸಬ್ಸ್ಕ್ರೈಬರೇ ಇರಲ್ಲ. ನೀವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಯಾರಿಗೂ ನೋಟಿಫಿಕೇಷನ್ ಹೋಗಲ್ಲ, ಆವಾಗ ಯಾರೂ ಕ್ಲಿಕ್ ಮಾಡಿ ನೋಡಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನಿಮಗೆ ವ್ಯೂಸ್ ಬರಬೇಕು ಅಂತಂದರೆ ನೀವು ಮೆಟಾ ಡಾಟಾದಿಂದನೇ ತೊಗೊಳ್ಬೇಕಾಗುತ್ತೆ. ಅಂದರೆ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸಿಂದನೇ ನೀವು ತೊಗೊಳ್ಬೇಕಾಗುತ್ತೆ. ಯಾರಾದರೂ ಸರ್ಚ್ ಮಾಡಿದರೆ, ಯಾವ ಟಾಪಿಕ್ ಮಾಡ್ತೀರಾ ಆ ಟಾಪಿಕ್ ರಿಲೇಟೆಡ್ ಸರ್ಚ್ ಮಾಡಿದ್ರೆ ನಿಮ್ಮ ವೀಡಿಯೋ ಬರಬೇಕು. ಆ ಥರ ಬರಬೇಕು ಅಂತಂದರೆ ನೀವು ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ನ ಚೆನ್ನಾಗಿ ಹಾಕ್ತಾ ಇರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಇದೆ. ಸ್ಟಾರ್ಟಿಂಗಲ್ಲಿ ಯಾರು ವೀಡಿಯೋಸ್ ಮಾಡ್ತಾ ಇರ್ತಾರೆ ಅಂದರೆ ಯಾರು ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇರ್ತಾರೆ, ಹೊಸ ಚಾನಲ್ ಇರುತ್ತೆ, ಅವ್ರಿಗೆ ಇದು ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಹಳೇದಾದಮೇಲೆ ಅಂದರೆ ನಿಮಗೆ 100K ಸಬ್ಸ್ಕ್ರೈಬರ್ಸ್ ಆದರೂ, 150K ಸಬ್ಸ್ಕ್ರೈಬರ್ಸ್ ಆದರೂ ಅಂತಂದರೆ ನೀವು ಯಾವುದೇ ಟಾಪಿಕ್ ಕೊಡಲಿ ಅಂದರೆ ಯಾವುದೇ
ಟೈಟಲ್ನ ಬರೀಲಿ, ಡಿಸ್ಕ್ರಿಪ್ಷನ್ ಬರದೇ ಇದ್ದರೂ ಕೂಡ ಮತ್ತು ಟ್ಯಾಗ್ಸ್ ಹಾಕದೇ ಇದ್ರೂ ಕೂಡ ವ್ಯೂಸ್ ಬರುತ್ತೆ. ಯಾಕಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಷನ್ ಹೋಗುತ್ತೆ. ನೋಟಿಫಿಕೇಷನ್ ಹೋದ್ಮೇಲೆ ಅವ್ರು ಕ್ಲಿಕ್ ಮಾಡಿ ನೋಡ್ತಾರೆ. ನೋಡಿದಾದ್ಮೇಲೆ ನೀವು ಕಂಟೆಂಟ್ನ ತುಂಬ ಚೆನ್ನಾಗಿ ಡೆಲಿವರ್ ಮಾಡಿರ್ತಾರೆ, ಅಂದರೆ ಚೆನ್ನಾಗಿ ಹೇಳಿರ್ತೀರ. ಅವರು ಎಂಗೇಜಿಂಗ್ ಆಗಿ ಇರುತ್ತೆ ನಿಮ್ಮ ವೀಡಿಯೋ, ಅಂದರೆ ಚೆನ್ನಾಗಿ ವೀಡಿಯೋಸ್ ನೋಡಿರ್ತಾರೆ. ಅಂದರೆ 5 ಮಿನಿಟ್ ವೀಡಿಯೋ ಮಾಡಿದ್ರೆ ಅಂದರೆ ಅವರು 4 ಮಿನಿಟ್ವರೆಗೂ ನೋಡಿರ್ತಾರೆ. ಯಾಕಂದರೆ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಆವಾಗ ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಎಷ್ಟೊತ್ತು ಜಾಸ್ತಿ ನೋಡ್ತಾರೆ ನಿಮ್ಮ ಕಂಟೆಂಟ್, ಅಷ್ಟು ಪ್ರಮೋಟ್ ಮಾಡುತ್ತೆ ನಿಮ್ಮ ವೀಡಿಯೋನ. ಹಾಗಾಗಿ ಹೊಸೊಬ್ಬರಿಗೆ ಪ್ರಮೋಟ್ ಬೇಗ ಮಾಡಲ್ಲ ಫ್ರೆಂಡ್ಸ್. ಯೂಟ್ಯೂಬ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅಂಥವ್ರಿಗೆ ಅಂಥ ವೀಡಿಯೋಸ್ ಬೇಗ ಪ್ರಮೋಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ನೀವು ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ ತುಂಬ ಚೆನ್ನಾಗಿ ಹಾಕಬೇಕು ಫ್ರೆಂಡ್ಸ್. ಮತ್ತು ಟೈಟಲ್ ಬರಿಬೇಕಾದ್ರೆ ಯಾವ ಥರ ಬರಿಬೇಕು ಅಂತೇಳಿ ನೀವು ತಿಳ್ಕೊಂಡಿರಬೇಕು. ವೀಡಿಯೋದಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಯಾವ ಥರ ಸರ್ಚ್ ಮಾಡ್ತಾರೆ ಅದೇ ಪ್ರಕಾರ ನೀವು ಬರೆದ್ರೆ ನಿಮಗೆ ಬೇಗ ಸರ್ಚ್ ರಿಸಲ್ಟಲ್ಲಿ ಬರುತ್ತೆ. ಆವಾಗ ನಿಮಗೆ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಟಿಪ್ ಏನು ಅಂತಂದರೆ ನೀವು ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ನಿಮ್ಮ ವೀಡಿಯೋಸ್ನ ಹಾಕಬೇಕು ಫ್ರೆಂಡ್ಸ್. ಮತ್ತು ಎಂಡ್ ಸ್ಕ್ರೀನಲ್ಲಿ ವೀಡಿಯೋಸ್ನ ಹಾಕಬೇಕು ಮತ್ತು ಐ ಕಾರ್ಡ್ಸ್ನ ಹಾಕಬೇಕು. ಆವಾಗ ಏನಾಗುತ್ತೆ, ನಿಮ್ಮ ವೀಡಿಯೋ ಫುಲ್ ಯಾರು ನೋಡೋದಾದ್ಮೇಲೆ ಎಂಡ್ ಸ್ಕ್ರೀನಲ್ಲಿ ಬೇರೆ ವೀಡಿಯೋ ಬರುತ್ತೆ. ನೀವು ಯಾವ ಟಾಪಿಕ್ ಮೇಲೆ ಮಾಡ್ತೀರಾ ಅದ್ರ ರಿಲೇಟೆಡ್ ಯಾವುದೇ ಬೇರೆ ಟಾಪಿಕ್ ನೀವು ಅಪ್ಲೋಡ್ ಮಾಡಿದ್ರೆ ಅಂದರೆ ಅಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿದರೆ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಆ ವೀಡಿಯೋದಲ್ಲೂ ಕೂಡ ಎಂಡ್ ಸ್ಕ್ರೀನ್ ಹಾಕಿದರೆ ಅದು ವೀಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ನೋಡ್ತಾರೆ. ಇದೇ ರೀತಿ ನಿಮ್ಮ ವೀಡಿಯೋ ನೋಡ್ತಾ ಇರ್ತಾರೆ. ಆವಾಗ ನಿಮ್ಮ ವೀಡಿಯೋಸ್ನಲ್ಲಿ ವ್ಯೂಸ್ ಬರುತ್ತೆ, ನಿಮ್ಮ ಚಾನಲಲ್ಲಿ ವ್ಯೂಸ್ ಬರುತ್ತೆ. ಮತ್ತು ಚಾನಲ್ ಮಾನಿಟೈಸೇಷನ್ ಆದರೆ ಅರ್ನಿಂಗ್ಸ್ ಕೂಡ ಆಗ್ತಾ ಇರುತ್ತೆ, ವಾಚ್ ಟೈಮ್ ಆಗ್ತಾ ಇರುತ್ತೆ. ಈ ರೀತಿ ನೀವು ಎಂಡ್ ಸ್ಕ್ರೀನ್ನಲ್ಲಿ ವೀಡಿಯೋಸ್ ಆಗ್ತಾ ಇರಬೇಕು. ಅದಾದಮೇಲೆ ಮಿಡ್ಲಲ್ಲಿ ನೀವು ಐ ಕಾರ್ಡ್ಸ್ನ ಹಾಕ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್. ಹಾಕಿದರೆ ಏನಾಗುತ್ತೆ, ನೀವು ವೀಡಿಯೋ ನೋಡಬೇಕಾದ್ರೆ ಐ ಕಾರ್ಡ್ಸ್ ಮೇಲೆ ಬರ್ತಾ ಇರುತ್ತೆ. ಅಲ್ಲಿ ಯಾರಾದರೂ ಐ ಕಾರ್ಡ್ನ ಕ್ಲಿಕ್ ಮಾಡಿ ನೋಡಿದ್ರು ಅಂತಂದರೆ ಆ ವಿಡಿಯೋ ಪ್ಲೇ ಆಗುತ್ತೆ ಫ್ರೆಂಡ್ಸ್. ಆವಾಗ ಆ ವಿಡಿಯೋಗೂ ವ್ಯೂಸ್ ಬರುತ್ತೆ. ಮತ್ತು ಅದರಿಂದ ನಿಮಗೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಯಾವ ಟಾಪಿಕ್ ಮೇಲೆ ನೀವು ಮಾಡೋ ಟಾಪಿಕ್ ಚೆನ್ನಾಗಿ ಅನಿಸ್ತು ಅಂದರೆ ಅವರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ ನಿಮಗೆ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ನಿಮ್ಮ ಚಾನಲ್ನಲ್ಲಿ. ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಗ್ರೂಪ್ ಥರ ಒಂದು ವೀಡಿಯೋ ಪ್ಲೇ ಆಯಿತು ಅಂತಂದರೆ ಅದು ಎಂಡ್ ಆಯಿತು ಅಂತಂದರೆ ನೆಕ್ಸ್ಟ್ ಕೆಳಗಡೆ ಅದೇ ನೆಕ್ಸ್ಟ್ ವೀಡಿಯೋನೇ ಪ್ಲೇ ಆಗ್ತಾ ಇರುತ್ತೆ. ಅಂದರೆ ನಿಮ್ಗೆ ಪ್ಲೇ ಲಿಸ್ಟಲ್ಲಿ ಏನು ವೀಡಿಯೋ ಇರುತ್ತೆ ಆ ವೀಡಿಯೋ ಪ್ಲೇ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಪ್ಲೇ ಆಗುತ್ತೆ. ಈ ರೀತಿ ನಿಮ್ಮ ವೀಡಿಯೋಸ್ನೇ ಕಂಟಿನ್ಯೂ ಆಗಿ ಪ್ಲೇ ಆಗ್ತಾ ಇರುತ್ತೆ. ಇದರಿಂದ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ದರೆ ನಿಮ್ಮ ಚಾನಲ್ಗೆ ಅರ್ನಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಇದು ಭಾಳ ಇಂಪಾರ್ಟೆಂಟ್ ಇದೆ. ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡಬೇಕು ಮತ್ತು ಪ್ಲೇ ಲಿಸ್ಟ್ಗೆ ನೀವು ವೀಡಿಯೋಸ್ನ ಆ್ಯಡ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಟಿಪ್ ಏನು ಅಂತಂದರೆ ನೀವು ಕಮ್ಯುನಿಟಿ ಪೋಸ್ಟ್ನಲ್ಲಿ ನೀವು ಪೋಸ್ಟ್ಸ್ ಆಗ್ತಾ ಇರಬೇಕು. ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಾಗಲಿ ಆವಾಗಲೇ ಆಗಲಿ ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಆ ಕಮ್ಯುನಿಟಿ ಪೋಸ್ಟ್ನಲ್ಲಿ ಆ ವಿಡಿಯೋ ಲಿಂಕ್ ಹಾಕಬೇಕು. ಯಾರಾದರೂ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಹೋಗಿದ್ದರೂ ಕೂಡ ನೋಡಿರಲಿಲ್ಲ ಅಂತಂದರೆ ಅವ್ರು ಯಾವಾಗಾದರೂ ಯೂಟ್ಯೂಬ್ನ ಓಪನ್ ಮಾಡಿದ್ರು ಅಂತಂದರೆ ಈ ರೀತಿ ಪೋಸ್ಟ್ ಹಾಕಿದ್ದಾರೆ ಈ ಚಾನಲ್ನವರು ಅಂತೇಳಿ ಗೊತ್ತಾಗುತ್ತೆ. ಆ ಪೋಸ್ಟ್ನ ನೋಡಿದ್ರು, ಅಲ್ಲಿ ವಿಡಿಯೋ ಲಿಂಕ್ ಇತ್ತು ಅಂತ ಅಲ್ಲಿ ಕ್ಲಿಕ್ ಮಾಡಿ ನೋಡ್ತಾರೆ. ಇದರಿಂದ ವ್ಯೂಸ್ ಕೂಡ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಡೈಲಿ ನೀವು ಕಮ್ಯುನಿಟಿ ಪೋಸ್ಟ್ನಲ್ಲಿ ವಿಡಿಯೋ ಲಿಂಕ್ ಹಾಕಿ ಮತ್ತು ಕಮ್ಯುನಿಟಿ ಪೋಸ್ಟ್ನಲ್ಲಿ ಏನಾದರೂ ಹಾಕಿ ಫ್ರೆಂಡ್ಸ್. ಅಂದರೆ ಆ್ಯಕ್ಟಿವ್ ಆಗಿರಬೇಕು ಯೂಟ್ಯೂಬ್ನಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು, ನಿಮಗೆ ಸೋಷಿಯಲ್ ಮೀಡಿಯಾ ಇತ್ತು ಅಂತಂದರೆ ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ನೀವು ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ರೆ ನಿಮಗೇನು ಅನ್ನಿಸ್ತಾ ಇರಲಿಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡಿ ಅವ್ರಿಗೆ ಶೇರ್ ಮಾಡಿದ್ರು ನಿಮಗೇನು ಅನಿಸಲ್ಲ, ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ರೆ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿತ್ತು ಅಂತಂದರೆ ಅಲ್ಲೂ ಕೂಡ ನೀವು ಶೇರ್ ಮಾಡ್ಬೋದು. ಫೇಸ್ಬುಕ್, ವಾಟ್ಸಪ್, ಬೇರೆ ಏನೇನಿರುತ್ತೆ, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಶೇರ್ ಮಾಡಿ. ಅಲ್ಲಿಂದ ಕೂಡ ವ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಶೇರ್ ಕೂಡ ಮಾಡ್ಬೋದು. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ವೀಡಿಯೋಸ್ನ ಶೇರ್ ಮಾಡ್ಬೋದು, ಅಲ್ಲಿ ಲಿಂಕ್ ಕೊಡ್ಬೋದು. ಅಲ್ಲಿಂದ ಇನ್ಸ್ಟಾಗ್ರಾಮಿಂದ ಯೂಟ್ಯೂಬ್ಗೆ ಬಂದು ನೋಡ್ತಾರೆ ಆ ರೀತಿ. ನೆಕ್ಸ್ಟು ಬೇರೆ ಯೂಟ್ಯೂಬರ್ಸ್ ಜೊತೆ ನೀವು ಕೊಲಾಬ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀನಿ, ಇನ್ನೊಬ್ರು ಯಾರಾದರೂ ಕನ್ನಡದಲ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತಾರೆ ಅಂದರೆ ಅವ್ರ ಜೊತೆ ನಾನು ಕೊಲಾಬ್ರೇಟ್ ಮಾಡಿದರೆ ಏನಾಗುತ್ತೆ, ನನ್ನ ಹತ್ರ ಈಗ 9,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬೇರೆಯವ್ರ ಹತ್ರ 10,000, 12,000, 15,000 ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದರು ಅಂತಂದರೆ ನಾನು ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿದರೆ ಅವ್ರ ಸಬ್ಸ್ಕ್ರೈಬರ್ಸ್ ಕೂಡ ಲೈವ್ನ ನೋಡ್ತಾರೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನೋಡ್ತಾ ಇರ್ತಾರೆ. ಇಲ್ಲಿ ಸಬ್ಸ್ಕ್ರೈಬರ್ಸ್ ಎಕ್ಸ್ಚೇಂಜ್ ಆಗ್ತಾರೆ. ಅಂದರೆ ಈ ಕಂಟೆಂಟ್ ಮೇಲೆ ಇವರು ಕೂಡ ವೀಡಿಯೋಸ್ ಮಾಡ್ತಾರೆ, ಇವ್ರ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ, ಅವ್ರ ಚಾನಲ್ನು ನೋಡೋಣ ಮತ್ತು ಅವ್ರ ಕಂಟೆಂಟ್ನು ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ಅವ್ರ ಚಾನಲಲ್ಲಿರೋ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ತಾರೆ. ಈ ರೀತಿ ನಿಮ್ಮ ಚಾನಲ್ ಯಾವುದೇ ಕೆಟಗರಿ ರಿಲೇಟೆಡ್ ಇರಲಿ, ಕುಕ್ಕಿಂಗ್ ಇರಲಿ, ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಇರಲಿ, ಡ್ಯಾನ್ಸ್, ಸಿಂಗಿಂಗ್ ಯಾವುದೇ ಇರಲಿ, ಅದರ ರಿಲೇಟೆಡ್ ನಿಮಗೆ ಯಾರಾದರೂ ಬೇರೆ ಯೂಟ್ಯೂಬರ್ಸ್ ಪರಿಚಯ ಇತ್ತು ಅಂದರೆ ಅವ್ರ ಜೊತೆ ನೀವು ಕೊಲಾಬ್ರೇಟ್ ಮಾಡ್ಬೋದು ಫ್ರೆಂಡ್ಸ್. ಇದರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ, ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಈ ರೀತಿ ನೀವು ಮಾಡ್ಬೋದು. ನೆಕ್ಸ್ಟು ನಿಮಗೆ ಯಾರಾದರೂ ಮೊದಲೇ ಹೇಳಿದಂಗೆ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ಅವ್ರಿಗೆ ನೀವು ರಿಪ್ಲೈ ಮಾಡಿ ಮತ್ತು ಏನಾದರೂ ಸೂಪರ್, ವೆರಿ ನೈಸ್ ಈ ಥರ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಲೈಕ್ ಮಾಡಿ, ಅವ್ರ ಕಮೆಂಟ್ಗೆ ಲೈಕ್ ಮಾಡಿ, ಹಾರ್ಟ್ ಕೊಡಿ
ಮತ್ತು ಥ್ಯಾಂಕ್ ಯು ಅಂತೇಳಿ ರಿಪ್ಲೈ ಮಾಡಿ. ಈ ರೀತಿ ಮಾಡಿದರೆ ಏನಾಗುತ್ತೆ, ಅವ್ರಿಗೆ ನೀವು ಮರ್ಯಾದೆ ಕೊಟ್ಟಂಗೆ ಆಗುತ್ತೆ, ಬೆಲೆ ಕೊಟ್ಟಂಗೆ ಆಗುತ್ತೆ. ಅಂದರೆ ರೆಸ್ಪಾನ್ಸ್ ಮಾಡಿದ್ದೀರಿ ಅಂತೇಳಿ ಅರ್ಥ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ನಾವು ಕಮೆಂಟ್ ಮಾಡಿದರೆ ನಮಗೆ ರಿಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಬಗ್ಗೆನೂ ಅವ್ರಿಗೆ ಗೊತ್ತಿದೆ, ಇಂಥ ಚಾನಲ್ ಇದೆ ಅಂತೇಳಿ ಅವ್ರಿಗೂ ಗೊತ್ತಾಗ್ತಾ ಇದೆ ಅಂತೇಳಿ ಅವ್ರಿಗೂ ಖುಷಿ ಆಗುತ್ತೆ. ಈ ರೀತಿ ನೀವು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಭಾಳಷ್ಟು ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಕೆಳಗಡೆ ಕಮೆಂಟ್ಸ್ ಬರ್ತಾ ಇರುತ್ತೆ, ಆದರೂ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇರಲ್ಲ ಫ್ರೆಂಡ್ಸ್. ಇದು ಭಾಳ ತಪ್ಪು. ಅವ್ರಿಗೆ ರಿಪ್ಲೈ ಮಾಡಬೇಕು. ಯೂಟ್ಯೂಬಲ್ಲಿ ಇನ್ನೂ ಒಂದು ಏನು ಅಂತಂದರೆ, ಯಾವ ವೀಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರಬೇಕು ಅಂತಂದರೆ ಯಾವ ವೀಡಿಯೋಸ್ಗೆ ಜಾಸ್ತಿ ಲೈಕ್ಸ್ ಬರುತ್ತೆ, ಜಾಸ್ತಿ ಕಮೆಂಟ್ಸ್ ಬರುತ್ತೆ, ಜಾಸ್ತಿ ಶೇರ್ ಆಗುತ್ತೆ ಆ ವಿಡಿಯೋ, ಅಂಥ ವಿಡಿಯೋ ಬೇಗ ವೈರಲ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಯೂಟ್ಯೂಬಲ್ಲಿ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಇಂಟ್ರ್ಯಾಕ್ಷನ್ ಬರ್ತಾ ಇತ್ತು ಅಂತಂದರೆ ಅಂಥ ವೀಡಿಯೋಸ್ನ ಪ್ರಮೋಟ್ ಮಾಡ್ತಾ ಇರುತ್ತೆ ಯೂಟ್ಯೂಬ್. ಅದಕ್ಕೋಸ್ಕರ ನಿಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿದರೆ ಆ ಕಮೆಂಟ್ಗೆ ರಿಪ್ಲೈ ಮಾಡಿ, ಮತ್ತು ಲೈಕ್ ಮಾಡಿ, ಹಾರ್ಟ್ ಕೊಡಿ, ಈ ರೀತಿ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟು ಆವಾಗವಾಗ ನೀವು ಲೈವ್ ಸ್ಟ್ರೀಮ್ ಬರ್ತಾ ಇರಬೇಕು ಫ್ರೆಂಡ್ಸ್. ನಿಮ್ಮ ಚಾನಲ್ನಲ್ಲಿ ಲೈವ್ ಸ್ಟ್ರೀಮ್ ಬಂದರೆ ಅವರು ಕೂಡ ನಿಮ್ಮ ಲೈವ್ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾರೆ. ಏನಾದರೂ ಡೌಟ್ ಇದ್ದರೆ ಆ ಚಾನಲ್ ರಿಲೇಟೆಡ್ ಆಗಲಿ, ಅಥವಾ ಯಾವುದೇ ಟಾಪಿಕ್ ರಿಲೇಟೆಡ್ ಆಗಲಿ, ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಅವರು ಲೈವ್ನಲ್ಲಿ ಕೇಳ್ತಾರೆ. ಲೈವ್ನಲ್ಲಿ ನೀವು ಅವ್ರಿಗೆ ರಿಪ್ಲೈ ಮಾಡಿದರೆ ಅವ್ರಿಗೂ ಖುಷಿ ಆಗುತ್ತೆ. ಬೇರೆಯವ್ರು ಲೈವ್ ಬರ್ತಾ ಇರ್ತಾರಲ್ಲ, ಅವ್ರ ಜೊತೆ ಅವ್ರು ನೋಡ್ತಾ ಇದ್ದರೆ ನನ್ನ ಕಮೆಂಟ್ಗೆ ನಾನು ಏನು ಕೇಳ್ತಾ ಇದ್ದೀನಿ ಅವ್ರು ರಿಪ್ಲೈ ಮಾಡ್ತಾರೆ ಅಂತೇಳಿ ಅವ್ರಿಗೆ ಖುಷಿ ಆಗುತ್ತೆ. ಇದರಿಂದ ಲೈವ್ ಬರೋದ್ರಿಂದ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ, ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಇಷ್ಟಾದಮೇಲೆ ಮತ್ತು ನೀವು ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತೇಳಿ ನೀವು ನಿಮ್ಮ ಅನಾಲಿಟಿಕ್ಸ್ನಲ್ಲಿ ಚೆಕ್ ಮಾಡ್ತಾ ಇರಬೇಕು. YT ಸ್ಟುಡಿಯೋ ಆಗಲಿ, ಮತ್ತು ನೀವು ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಓಪನ್ ಮಾಡ್ತಾರೆ ನಿಮ್ಮ ಚಾನಲಲ್ಲಿ, ಅನಾಲಿಟಿಕ್ಸ್ನಲ್ಲಿ ನೋಡ್ತಾ ಇರಬೇಕು ಯಾವ ಟಾಪಿಕ್ ಮೇಲೆ ವ್ಯೂಸ್ ಬರ್ತಾ ಇದೆ, ಯಾವ ಟಾಪಿಕ್ನ ಯಾರು ಇಷ್ಟಪಡ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್ ಅಂತೇಳಿ. ಅದ್ರ ರಿಲೇಟೆಡ್ ಬೇರೆ ಬೇರೆ ಟಾಪಿಕ್ನ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದರೆ ವ್ಯೂಸ್ ಖಂಡಿತವಾಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೂ ಅಂತಂದರೆ ಟ್ರೆಂಡಿಂಗಲ್ಲಿ ಯಾವ ಕಂಟೆಂಟ್ ಇದೆ, ಯಾವ ಟಾಪಿಕ್ ಮೇಲೆ ಟ್ರೆಂಡಿಂಗ್ ಇದೆ, ಆ ಟಾಪಿಕ್ ಮೇಲೆ ವೀಡಿಯೋಸ್ ಕೂಡ ಮಾಡ್ಬೋದು. ಅಂದರೆ ನಿಮ್ಮ ಚಾನಲ್ ಯಾವ್ದು ರಿಲೇಟೆಡ್ ಇದೆ ಅದ್ರ ರಿಲೇಟೆಡ್ ಟ್ರೆಂಡಿಂಗ್ ಏನಿರುತ್ತೆ ಅದ್ರ ರಿಲೇಟೆಡ್. ಫಾರ್ ಎಕ್ಸಾಂಪಲ್, ಈಗ ರಂಗೋಲಿ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ರೆ ಯಾರಾದರೂ ಅಂತಂದರೆ ಹಬ್ಬ ಬರುತ್ತೆ, ಯಾವುದಾದ್ರೂ ದೀಪಾವಳಿ ರಿಲೇಟೆಡ್ ರಂಗೋಲಿ ಹಾಕ್ಬೋದು, ಬೇರೆ ಬೇರೆ ಹಬ್ಬ ಇರುತ್ತೆ, ನಾಗರ ಪಂಚಮಿ ರಿಲೇಟೆಡ್ ರಂಗೋಲಿ ಹಾಕ್ಬೋದು. ಈ ರೀತಿ ಅದೇ ಬೇರೆ ಕಂಟೆಂಟ್ ಇದ್ರೂ ಇರ್ಬೋದು. ವಿಶಿಂಗ್ ಮಾಡೋದಾಗಲಿ, ಮತ್ತು ಏನಾದರೂ ಕುಕ್ಕಿಂಗ್ ಮಾಡ್ತಾಯಿದ್ರೆ ಆ ಹಬ್ಬದ್ದು ಕುಕ್ಕಿಂಗ್ ಡಿಶ್ ಏನಿರುತ್ತೆ ಆ ಡಿಶ್ನ ಮಾಡ್ಬೋದು. ಈ ವಿಶೇಷ ಏನಿರುತ್ತೆ ಆ ಹಬ್ಬಕ್ಕೆ ಏನೇನು ಮಾಡಬೇಕು ಅದ್ರ ರಿಲೇಟೆಡ್ ವೀಡಿಯೋ ಮಾಡಿದರೆ ಆ ಹಬ್ಬಕ್ಕೆ ಮಾಡಬೇಕಾಗಿರುತ್ತೆ ಅಂಥ ಡಿಶ್, ಅಂದರೆ ಅಂಥ ಅಡುಗೆ ಮಾಡಬೇಕಾಗಿರುತ್ತೆ. ಅಂಥ ಅಡುಗೆ ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿರ್ತಾರೆ, ಆವಾಗ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದರೆ ಅಂಥ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ. ಈ ರೀತಿ ಟ್ರೆಂಡಿಂಗಲ್ಲಿ ಟಾಪಿಕ್ ಏನಿರುತ್ತೆ ಅಂಥ ಟಾಪಿಕ್ ರಿಲೇಟೆಡ್ ಕೂಡ ನೀವು ವೀಡಿಯೋಸ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಒಂದು ಸ್ಟ್ರಾಟಜಿನ ನೀವು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾ, ಅಥವಾ 2 ವೀಡಿಯೋ ಅಪ್ಲೋಡ್ ಮಾಡಬೇಕಾ, ಅಥವಾ 2 ದಿನಕ್ಕೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕಾ, ಆ ಸ್ಟ್ರಾಟಜಿನ ನೀವು ಫಾಲೋ ಮಾಡ್ತಾ ಇರಬೇಕು. ಮತ್ತು ಎಲ್ಲಿ ಶೇರ್ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ, ಕಮ್ಯುನಿಟಿ ಟ್ಯಾಬ್ನಲ್ಲಿ ಶೇರ್ ಮಾಡೋದಾಗಲಿ, ಫೇಸ್ಬುಕ್, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡೋದು, ಈ ರೀತಿ ಎಲ್ಲನೂ ಆ ಸ್ಟ್ರಾಟಜಿನ ನೀವು ಯಾವಾಗ ಅಪ್ಲೋಡ್ ಮಾಡ್ತಾ ಇರ್ತಾರೋ ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತಾರೋ ಅದನ್ನು ಮಾಡ್ತಾ ಇರಬೇಕು ಫ್ರೆಂಡ್ಸ್. ಈ ರೀತಿ ಮಾಡಿದರೆ ಏನಾಗುತ್ತೆ, ವ್ಯೂಸ್ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ಈ ಸ್ಟ್ರಾಟಜಿನ ನೀವು ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗಿ ವ್ಯೂಸ್ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಫ್ರೀಯಾಗಿ, ಅದಕ್ಕೆ ನಾನು ಚಾರ್ಜ್ ಮಾಡಲ್ಲ. ಮತ್ತು ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಏನಾದರೂ ಏನಾದರೂ ಪ್ರಾಬ್ಲಮ್ ಇತ್ತು, ದೊಡ್ಡ ಪ್ರಾಬ್ಲಮ್ ಇತ್ತು, ನಿಮಗೆ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇರಲ್ಲ ಅಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತೇಳಿ ನನಗೆ ಕಮೆಂಟ್ ಮಾಡಿದರೆ, ನಾನು ದೊಡ್ಡ ಪ್ರಾಬ್ಲಮ್ ಇತ್ತು ಅಂತಂದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮ್ಮ ಚಾನಲ್ ID ತೊಗೊಂಡು ನಾನು ನಿಮಗೆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ. ಆದರೆ ಇದಕ್ಕೆ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ಇಷ್ಟಂತ ಆ ಪ್ರಾಬ್ಲಮ್ ಯಾವ ಥರ ಇರುತ್ತೆ ಅದರ ಮೇಲೆ ಚಾರ್ಜ್ ಮಾಡ್ತೀನಿ. ಮತ್ತು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿಕೊಡ್ಬೇಕಿತ್ತು ಅಂತಂದರೆ, ಒಬ್ಬೊಬ್ಬರಿಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲ್ಲ, ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಅವ್ರ ಕಂಟೆಂಟ್ ರಿಲೇಟೆಡ್ ಅಷ್ಟೇ ಇನ್ಫಾರ್ಮೇಷನ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ, ಆದರೆ ಯೂಟ್ಯೂಬ್ ರಿಲೇಟೆಡ್ ಗೊತ್ತಿರಲ್ಲ. ಯಾವ ಥರ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು, ಆ್ಯಡ್ಸೆನ್ಸ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅದೇನೂ ಗೊತ್ತಿರಲ್ಲ ಜಾಸ್ತಿ. ಅಂಥವ್ರಿಗೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿ ಕೊಡಬೇಕಿತ್ತು ಅಂತಂದರೆ, ನಾನು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿ ನಿಮ್ಮ ಫಸ್ಟ್ ಪೇಮೆಂಟ್ ನಿಮ್ಮ ಅಕೌಂಟ್ಗೆ ಬರೋವರೆಗೂ ನಾನು ಎಲ್ಲನೂ ಪ್ರೊಸೆಸ್ ಮಾಡಿಕೊಡ್ತೀನಿ. ಆ್ಯಡ್ಸೆನ್ಸ್ ಲಿಂಕ್ ಮಾಡೋದಾಗಲಿ, ಮತ್ತು ಐಡೆಂಟಿಟಿ ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಎಲ್ಲನೂ ಮಾಡಿಕೊಟ್ಟಾದ್ಮೇಲೆ ನಿಮ್ಮ ಫಸ್ಟ್ ಪೇಮೆಂಟ್ ಯಾವಾಗ ಬರುತ್ತೆ ಅಲ್ಲಿವರೆಗೂ ಎಲ್ಲನೂ ಮಾಡಿಕೊಡ್ತೀನಿ. ಫಸ್ಟ್ ಪೇಮೆಂಟ್ ಬಂದಾದ ತಕ್ಷಣ ನೆಕ್ಸ್ಟ್ ಪೇಮೆಂಟ್ ಎಲ್ಲನೂ ಈಸಿಯಾಗಿ ಬರುತ್ತೆ. ಫಸ್ಟ್ ಏನು ಮಾಡಬೇಕು ಅದು ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ನೀವು 1 ವರ್ಷ 2 ವರ್ಷ ತೊಗೊಂಡು ನೀವು
ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಕ್ರೀಸ್ ಮಾಡಿಕೊಂಡು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಮಾಡಿರ್ತೀರ. ಆದಮೇಲೆ ಮಾನಿಟೈಸೇಷನ್ ಟೈಮಲ್ಲಿ ಏನಾದರೂ ತಪ್ಪು ಮಾಡಿದರೆ ಆ ಟೈಮಲ್ಲಿ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಈಗೀಗ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾಯಿದ್ದಾರೆ ಕನ್ನಡದಲ್ಲಿ. ಮೊದಲು ಯಾರೂ ಹೆಲ್ಪ್ ಮಾಡ್ತಾ ಇರಲಿಲ್ಲ, ಏನಾದರೂ ಪ್ರಾಬ್ಲಮ್ ಆದರೆ. ಈಗೀಗ ನಾನು ಹೆಲ್ಪ್ ಮಾಡ್ತಾಯಿದ್ದೀನಿ. ಮತ್ತು ಬೇರೆಯವರು ಒಬ್ಬೊಬ್ರು ಯಾರೋ ಹೆಲ್ಪ್ ಮಾಡ್ತಾಯಿದ್ದಾರೆ, ಕನ್ನಡ ಕ್ರಿಯೇಟರ್ ಗೈಡ್ ಅಂತೇಳಿ. ಅವರು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಈಗೀಗ ನಾವು ಇಬ್ಬರು ಹೆಲ್ಪ್ ಮಾಡ್ತಾರೆ, ಆದರೆ ನಮ್ಮ ಬಿಟ್ಟು ಬೇರೆಯವರು ಯಾರೂ ಅಷ್ಟು ಹೆಲ್ಪ್ ಮಾಡಲ್ಲ ಅನ್ಕೋತೀನಿ. ಈ ರೀತಿ ಅಂದರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಗೊತ್ತಿರಲಿಲ್ಲ ಅಂತಂದರೆ ಈ ರೀತಿ ನಮಗೆ ಚಾನಲ್ ಕೊಡ್ಬೋದು. ಅವ್ರದ್ದೆಲ್ಲನೂ ಕ್ರಿಯೇಟ್ ಮಾಡಿ ಫಸ್ಟ್ ಪೇಮೆಂಟ್ ಬರೋವರೆಗೂ ಎಲ್ಲನೂ ಮಾಡಿ ನಿಮಗೆ ನಿಮ್ಮ ಚಾನಲ್ ಕೊಟ್ಬಿಡ್ತೀವಿ ರಿಟರ್ನ್ ಆಗಿ. ಅಂದರೆ ಫಸ್ಟ್ ಪೇಮೆಂಟ್ ಬಂದಾದಮೇಲೆ ನಿಮ್ಮ ಚಾನಲ್ ಎಲ್ಲನೂ ಮಾಡಿದಾದ್ಮೇಲೆ ಫಸ್ಟ್ ಪೇಮೆಂಟ್ ಬಂದಾದಮೇಲೆ ನಿಮ್ಗೆ ರಿಟರ್ನ್ ಕೊಡ್ತೀವಿ. ಆವಾಗಿಂದ ನಿಮಗೆ ಪೇಮೆಂಟ್ ಬರ್ತಾ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಇಷ್ಟು ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.